ಇಲ್ಲಿ ಮಾದನಾಯಕನಹಳ್ಳಿ ನಗರಸಭೆ ವ್ಯಾಪ್ತಿನಲ್ಲಿ ಬರುವಂಥದ್ದು ಲಕ್ಷ್ಮೀಪುರ. ಇದು ಇಲ್ಲಿ ಏನಾಗಿದೆ ಅಂದರೆ ಈಗ ಸರ್ಕಾರದವರು ಬೇಕಾದಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಎಲ್ಲ ನೀವು ಖಾತೆದಾರರು ಮಾಡ್ಕೊಳ್ಳಿ ಅಂತ ಮಾಡಿಕೊಟ್ಟಿದ್ದಾರೆ. ಆದರೆ ಇವಾಗ ತಕ್ಷಣಕ್ಕೆ ಅದನ್ನು ಅನೌನ್ಸ್ ಮಾಡಿದ್ರಿಂದ ಜನಸಂಖ್ಯೆ ಜಾಸ್ತಿ ಇದೆ ಈ ಸ್ವತ್ತು ಮಾಡಿಸ್ಕೊಳ್ಳೋದು. ಆಮೇಲೆ ಜನಸಂಖ್ಯೆ ತುಂಬ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಇಲ್ಲಿ ಆಫೀಸಲ್ಲೂ ಪ್ರಾಬ್ಲಮ್ ಆಗ್ತಾಯಿದೆ. 2 ಕಂಪ್ಯೂಟರ್ ಇದೆ. ಇದರಿಂದ ಏನಾಗುತ್ತೆ ಅಂದರೆ ನಿನ್ನೆಯಿಂದಲೂ ಇಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಅವ್ರ ಆಫೀಸರು ಜನಗಳು ನಿಭಾಯಿಸೋದು ಕಷ್ಟ ಆಗ್ತಾ ಇದೆ. ಬೆಳಿಗ್ಗಿನ ಜಾವ 4 ಗಂಟೆಗೆ ಬಂದು ನಿಂತ್ಕೊಂಡಿದ್ದಾರೆ ಸರ್. ಇಲ್ಲಿ 4 ಗಂಟೆಯಿಂದ ಕಾಯ್ತಾ ಇದ್ದಾರೆ. ನಿನ್ನೆನೂ ಕೂಡ ಅಷ್ಟೇ ಲೇಡೀಸು ಬರ್ತಾ ಇದ್ದಾರೆ. ಕೂಲಿ ನಾಲಿ ಮಾಡುವಂಥ ಜನಗಳು ಕೂಡ ಇಲ್ಲಿ ಬರ್ತಾರೆ ಸರ್. ಯಾಕೆಂದರೆ ಅವರು 1 ದಿವಸ 2 ದಿವಸ 3 ದಿವಸ ಆದರೆ ಅವ್ರ ದುಡಿಮೆನೂ ಹೊರಟೋಗುತ್ತಲ್ವ ಸರ್. ಆದ್ದರಿಂದ ತಕ್ಷಣ ಇದಕ್ಕೆ ಸಂಬಂಧಪಟ್ಟಂಥ ಸರ್ಕಾರದವರು ಎಚ್ಚೆತ್ಕೊಳ್ಬೇಕು. ಎಲ್ಲೆಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ ಈ ಸ್ವತ್ತು ಮಾಡ್ಕೊಳ್ಳೋಕ್ಕೆ ಅಲ್ಲಲ್ಲಿ ಇನ್ನೊಂದು 2 ಕಂಪ್ಯೂಟರ್ ಕೊಡಬೇಕು. ಇಲ್ಲಿಗೆ ಆ್ಯಕ್ಚುಲಿಯಾಗಿ ಲಕ್ಷ್ಮೀಪುರಕ್ಕೆ ಇನ್ನೂ 2 ಕಂಪ್ಯೂಟರ್ ಕೊಡಬೇಕು. ಮತ್ತು ಆಪ್ರೇಟ್ ಮಾಡೋರು ಏನು ಸರ್? ಹೌದೌದು. ಅವಾಗೇನಾಗುತ್ತೆ ಅಂದರೆ ಈ ಕ್ರೌಡನ್ನು ಕಡಿಮೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಅದು ಗೊತ್ತಿಲ್ಲ ಸರ್ ಜನಗಳಿಗೆ. ಏನು ಗೊತ್ತಾ, ನಾಳೆ ಎಲ್ಲಿ ಇದು ಸ್ಟಾಪ್ ಆಗಿಬಿಡುತ್ತೋ ಅಂತ ಭಯ ಇದೆ. ಹೇಳಕ್ಕೆ ಬರೋಲ್ಲ. ಯಾವ ಕಾನೂನು ಯಾವಾಗ ಬರುತ್ತೋ ಏನು ಬರುತ್ತೋ ಅಂತ ಹೇಳಕ್ಕೆ ಬರೋಲ್ಲ. ಇದು ಜನಗಳಿಗೆ ಅನುಕೂಲ ಆಗಿದೆ, ನಾವಿಲ್ಲ ಅಂತ ಹೇಳಲ್ಲ. ಆದರೆ ಅದನ್ನು ಬೇಗ ಆದಷ್ಟು ಬೇಗ ಮಾಡ್ಕೋಬೇಕು. ನಾವು ಈ ಸ್ವತ್ತು ಮಾಡ್ಕೊಂಡ್ಬಿಡ್ಬೇಕು. ಏನೋ ಒಂದು ನೆಮ್ಮದಿ ಜನಕ್ಕೆ. ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾರೆ, ದುಡ್ಡು ಎಲ್ಲ ತೊಗೊಂಡಿರ್ತಾರೆ ಅವರೆಲ್ಲ. ಸೊ ಹೀಗಾಗಿ ಆದಷ್ಟು ಬೇಗ ಈ ಸ್ವತ್ತನ್ನು ನಾವು ಮಾಡಿಸ್ಕೊಂಡ್ಬಿಡ್ಬೇಕು ಅನ್ನೋವಂಥ ಕಾರಣಕ್ಕೋಸ್ಕರ ಜನ ಜಾಸ್ತಿ ಬರ್ತಾರೆ ಸರ್. ಇವರೆಲ್ಲ ಈ ಸ್ವತ್ತು ಮಾಡ್ಕೊಳ್ಳಿ ಸರ್. ಇನ್ನೂ ಹೋಗಿದ್ದಾರೆ. ಬೆಳಿಗ್ಗೆ 150-200 ಜನ ಇದ್ರು ಇಲ್ಲಿ. ಪಾಪ ಅವರು ಆಫೀಸಲ್ಲಿ ಏನು ಮಾಡ್ತಾರೆ? ಆಫೀಸಲ್ಲಿ ಜನಸಂಖ್ಯೆ ಕಡಿಮೆ ಇದೆ. ಈ ಸ್ವತ್ತು ಮಾಡೋರು 2 ಆಪ್ರೇಟ್ ಇದೆ ಇಲ್ಲಿ. ಆಯ್ತಾ, 2 ಆಪ್ರೇಟರ್ ಇರೋದು ಇಲ್ಲಿ. ಆ್ಯಕ್ಚುಲಿಗೆ 4ರಿಂದ 5 ಕೊಡಬೇಕು. ಅವರಿಗೆ ಕಂಪ್ಯೂಟರ್ ಕೊಡಬೇಕು ಈ ಸ್ವತ್ತು ಮಾಡ್ಕೊಳ್ಳೋಕ್ಕೆ ಸರ್. ಒಂದು ದಿನಕ್ಕೆ ಎಷ್ಟು ಮಾಡೋಕ್ಕೆ ಸರ್? ಒಬ್ಬರಿಗೆ ಮಿನಿಮಮ್ ಅಂದರೆ ಒಂದು 20-25 ನಿಮಿಷ ತೊಗೊಳುತ್ತೆ ಸರ್. 20 ನಿಮಿಷ ಅದು ತೊಗೊಳುತ್ತೆ. ಯಾಕಂದರೆ ಅಲ್ಲಿ ಡಾಟಾನ ಎಂಟ್ರಿ ಮಾಡುವಾಗ ತಪ್ಪಾದರೆ ನಾಳೆ ಅದೆಲ್ಲ ಪೂರ್ತಿ ಪ್ರೋಸೆಸ್ ತಪ್ಪಾಗುತ್ತೆ. ನಿಮಗೆ ಗೊತ್ತಿದೆ, ಪ್ರೋಸೆಸ್ ತಪ್ಪಾಗುತ್ತೆ. ಅದನ್ನು ಕ್ಲಿಯರ್ ಮಾಡೋಕ್ಕೆ ತಿರ್ಗಾ ಅವರು ಅಲಿಬೇಕಾಗುತ್ತೆ. ಆದ್ದರಿಂದ ಪಾಪ ಅವರು ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ನಮಗೆ ಸಹಕಾರ ಕೊಡ್ತಿದ್ದಾರೆ, ನಾವು ಅವರಿಗೆ ಸಹಕಾರ ಕೊಡ್ತಾ ಇದ್ದೀವಿ. ಸೊ ಆದರೆ ಇದಕ್ಕೆ ಸಂಬಂಧಪಟ್ಟಂತಹ ಈ ಮಾದನಾಯಕನಹಳ್ಳಿ ಮುನ್ಸಿಪಲ್ ಯಾರು ಕಮಿಷನರ್ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಮಿಷನರ್ ಇದ್ದಾರೆ, ಅಧಿಕಾರಿಗಳ್ಯಾರಿದ್ದಾರೆ, ಅವರು ಇಲ್ಲಿ ಇನ್ನೂ 2 ಕಂಪ್ಯೂಟರ್ ಕೊಡಬೇಕು. ಆಪ್ರೇಟ್ ಮಾಡುವಂಥ 2 ಕೊಡಬೇಕು. 20 ನಿಮಿಷಕ್ಕೆ ಅರ್ಧ ನಿಮಿಷಕ್ಕೆ 2 ಆಗೋದು 4 ಜನ ಆಗುತ್ತೆ. ಅವಾಗ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಸೊ ಜನಕ್ಕೆ ಭಯ ಇದೆ. ಇದು ನನಗೆ ಅರ್ಥ ಆಗಿರೋದು ಏನು ಅಂದರೆ ಯಾವಾಗ ಇದನ್ನು ಸ್ಟಾಪ್ ಮಾಡಿಬಿಡ್ತಾರೋ ಅನ್ನೋ ಭಯ ಇದೆ ಸರ್. ವಯಸ್ಸಾದವರು ಇದ್ದಾರೆ, ಆಮೇಲೆ ಹೆಂಗಸರು ಮಕ್ಕಳಿದ್ದಾರೆ, ಕೂಲಿ ನಾಲಿ ಮಾಡೋರು ಇದ್ದಾರೆ ಸರ್. ಬೆಳಗ್ಗೆಯಿಂದ ಸಂಜೆ ತನಕ ಬೆಳಗ್ಗೆಯಿಂದ ಕೂಲಿ ನಾಲಿ ಮಾಡಿ ಬದುಕನ್ನು ಕಟ್ಕೊಳ್ಳಿದ್ದಾರೆ. ಕೆಲವರು ಪೇಷಂಟ್ಸ್ ಇದ್ದಾರೆ. ಪಾಪ ಅವ್ರು ಹೇಳ್ತಿದ್ದಾರೆ 2 ಗಂಟೆಗೆ ಬನ್ನಿ, 3 ಗಂಟೆಗೆ ಬನ್ನಿ. ಪಾಪ ರಾತ್ರಿ 9 ಗಂಟೆವರೆಗೂ ಕೂಡ ಈ ಅಫಿಷಿಯಲ್ಸ್ ಕೆಲಸ ಮಾಡ್ತಾ ಇದ್ದಾರೆ ಸರ್. ಇಲ್ಲೆಲ್ಲ ವಯಸ್ಸಾದವರು ಇದ್ದಾರೆ ಸರ್. ಶುಗರ್ ಪೇಷಂಟ್ಸ್ ಇರ್ತಾರೆ. ಅವ್ರ ಮಕ್ಕಳು ಎಲ್ಲೆಲ್ಲೋ ಕೆಲಸ ಮಾಡ್ತಿರ್ತಾರೆ. ನೀವು ಫ್ರೀ ಆಗಿದೆಯಲ್ಲ ಹೋಗಪ್ಪ ಅಂತ ತಂದು ಬಿಟ್ಟಿರ್ತಾರೆ ಇಲ್ಲಿ. ಇದೆಲ್ಲ ಕಷ್ಟ ಆಗ್ತಾ ಇದೆ. ಬಹುಶಃ ಇದೊಂದೇ ಅಂತ ಅಲ್ಲ, ಬೇರೆ ಕಡೆನೂ ಕೂಡ ತುಂಬ ಕಷ್ಟ ಆಗ್ತಾ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು ಸರ್ಕಾರ. ಸಿಬ್ಬಂದಿಗಳು ಜಾಸ್ತಿ ಮಾಡಬೇಕು. ಇಷ್ಟೇ ನಾನು ಅವ್ರನ್ನ ಕೇಳೋದು. ಕೆಲವೊಬ್ರು 4 ಗಂಟೆಗೆ ಬಂದಿದ್ದಾರೆ. ಓಕೆನಾ, ನಾವು ಕೇಳ್ತಾ ಇರೋದು ಇಷ್ಟೇ. ಒಂದು ಆನ್ಲೈನ್ಗೆ ಬಿಡಿ, ನಾವು ಪೇ ಮಾಡಿ ಬಂದ್ಬಿಟ್ಟು ಚಲನ್ ಕೊಡ್ತೀವಿ, ನಮ್ಗೆ ಖಾತಾ ಕೊಡಿ. ಇಲ್ಲ ಅಂದರೆ ಒಂದು 5 ಸಿಸ್ಟಮ್ ಹಾಕಿ, ಈಸಿಯಾಗಿ ಆಗುತ್ತೆ. ಅವರಿಗೂ ಕಷ್ಟ ಆಗಲ್ಲ, ನಮಗೂ ಕಷ್ಟ ಆಗಲ್ಲ. ಪೇ ಮಾಡಿ ಹೋಗ್ತೀವಿ ಅಷ್ಟೇ ನಾವು ಕೇಳ್ಕೊಳ್ಳೋದು. ಇಷ್ಟು ಹಿಂಸೆ ಬೇಡ. ದಿನಗೂಲಿ ಮಾಡೋರಿದ್ದಾರೆ. ನಾವು ಸಾಫ್ಟ್ವೇರಲ್ಲಿ ವರ್ಕ್ ಮಾಡೋದು, ವರ್ಕ್ ಫ್ರಮ್ ಹೋಮ್ ಹಾಕೊಂಡಿದ್ದೀವಿ. ಇಲ್ಲೇ ಕುತ್ಕೊಂಡು ಕೆಲಸ ಮಾಡ್ತಾ ಇದೀವಿ. ಇಷ್ಟು ಕಷ್ಟ ಇದೆ ನಮಗೆ. ನಮ್ಮ ಪ್ರಾಪರ್ಟಿಗೆ ತಾನೇ ಟ್ಯಾಕ್ಸ್ ಕಟ್ಟೋದು, ನಾವು ಕಟ್ತೀವಿ. ಅದು ಪ್ರಾಬ್ಲಮ್ ಇಲ್ಲ. ಹಿಂಸೆ ಮಾತ್ರ ಮಾಡಬೇಡಿ. ಈ ಥರ ಅಷ್ಟು ಜಗಳ ಆಗ್ತಿದೆ ಮಧ್ಯದಲ್ಲಿ. ಕ್ಲಿಯರ್ ಆಗಿ ಅವ್ರಿಗೂ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಿಲ್ಲ, ನಮಗೂ ಕಷ್ಟ ಆಗ್ತಿದೆ. ನಾವೇ ಪಬ್ಲಿಕ್ಗೆ ನಾವೇನೇ ಡಿಸಿಪ್ಲಿನ್ ಆಗಿ ಹೋಗ್ತಾ ಇದೀವಿ ಇಲ್ಲಿ. ಅದಕ್ಕೆ ಅವರಿಗೆ ತಾನೇ ನಾವು ಕಟ್ತಾ ಇರೋದು ರೆವಿನ್ಯೂ. ಇಷ್ಟೊಂದು ನಾವೇ ಕಷ್ಟಪಡಬೇಕು? ಕಟ್ತೀವಿ, ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ. ನಮಗೆ ಸ್ವಲ್ಪ ಸುಲಭ ಮಾಡ್ಕೊಡಿ ಅಷ್ಟೇ ರಿಕ್ವೆಸ್ಟ್ ಇರೋದು. ಒಂದು ಸಿಸ್ಟಮ್ ಜಾಸ್ತಿ ಹಾಕಿ, ಇಲ್ಲ ಆನ್ಲೈನ್ ಬಿಡಿ, ನಾವೇ ಪೇ ಮಾಡ್ತೀವಿ. ಜನ ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ, ನಾವು ಕಟ್ತಾ ಇದೀವಿ. ನಮ್ಗೆ ಅನುಕೂಲ ಮಾಡ್ಕೊಡಿ ಅಷ್ಟೇ ಕಟ್ಟಕ್ಕೆ. ಈ ತರ ಹಿಂಸೆ ಮಾಡಬೇಡಿ. ನಮ್ದೇನೋ ಸಾಫ್ಟ್ವೇರ್ ಅವರು ವರ್ಕ್ ಫ್ರಮ್ ಹೋಮ್ ತಗೊಂಡ್ ಮಾಡ್ತೀವಿ. ದಿನಗೂಲಿಗೆ ಹೋಗೋರು ಹೇಗ್ ಮಾಡ್ತಾರೆ ಹೇಳಿ? ಅವರು ಕಷ್ಟಪಟ್ಟು ತಾನೇ ಜಮೀನ್ ತಗೊಂಡಿರ್ತಾರೆ. ಹೌದು, ಹೋಗಿದ್ದಾರೆ ತುಂಬಾ ಜನ. ಬೆಳಿಗ್ಗೆಯಿಂದ ಹೋಗ್ಬಿಟ್ಟು ನಾಳೆ ಬರೋಣ ಅಂತ ಹೋಗಿದ್ದಾರೆ. ಕೆಲವೊಬ್ರು 3:15ಗೆಲ್ಲ ಬಂದು ವೆಯ್ಟ್ ಮಾಡಿದ್ದಾರೆ ಇಲ್ಲಿ. ಟೋಕನ್ ಏನೂ ಇಲ್ಲ. ಕೆಲವೊಬ್ರು ಒಂದು 2-3 ದಿನ ಮುಂಚೆನೆ ಕೊಟ್ಟಿದ್ದಾರೆ. ಅವರಿಗೆ ಟೋಕನ್ ಕೊಟ್ಟಿದ್ದಾರೆ. ಪಾಪ ಅವರು ಮಧ್ಯಾಹ್ನದಂಗೆ ಬಂದ್ಬಿಟ್ಟು ಟೋಕನ್ ತೋರಿಸಿದ್ದಾರೆ. ಅವ್ರಿಗೆ ನಾಳೆ ಬನ್ನಿ, ನಾಡಿದ್ದು ಬನ್ನಿ, ಟೋಕನ್ ತಗೊಂಡಿಲ್ಲ, ಬೆಳಿಗ್ಗೆನೆ ಬನ್ನಿ ಅಂತ ಹೇಳ್ತಾರೆ. ಅವರು ಫೈಟ್ ಮಾಡ್ಬಿಟ್ಟೆ ಹೋಗಿದ್ದಾರೆ ಈಗ ವಾಪಸ್.